ನೋಡಿ ನೆಕ್ಸ್ಟ್ ಕ್ವಶನ್, ಸಾಲ್ವ್ y ಡಬಲ್ ಡ್ಯಾಶ್ ಪ್ಲಸ್ 9y ಇಸ್ ಈಕ್ವಲ್ ಟು ಕಾಸ್ 2x ಇಂಟು ಕಾಸ್ x. ಈಗ ನೋಡಿ y ಡಬಲ್ ಡ್ಯಾಶ್ ಪ್ಲಸ್ 9y ಇಸ್ ಈಕ್ವಲ್ ಟು ಕಾಸ್ 2x ಇಂಟು ಕಾಸ್ x ಬರ್ಕೊಳ್ಳಿ. y ಡಬಲ್ ಡ್ಯಾಶ್ ಅಂದರೆ ಡಿ ಸ್ಕ್ವೇರ್ y ಪ್ಲಸ್ 9y ಇಸ್ ಈಕ್ವಲ್ ಟು ಕಾಸ್ 2x ಇಂಟು ಕಾಸ್ x. ವೈನ ಕಾಮನ್ ತಗೊಳ್ಳಿ, ಡಿ ಸ್ಕ್ವೇರ್ ಪ್ಲಸ್ 9 ಇಂಟು ವೈ ಈಸ್ ಈಕ್ವಲ್ ಟು ಕಾಸ್ 2x ಇಂಟು ಕಾಸ್ x. ಇಲ್ಲಿ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೊಳ್ಳಿ. ನೋಡಿ ಎಮ್ ಸ್ಕ್ವೇರ್ ಪ್ಲಸ್ 9 ಈಸ್ ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಪ್ಲಸ್ 9 ಈ ಕಡೆ ಬಂದರೆ ಮೈನಸ್ 9. m is equal to plus or minus root of minus 9. m is equal to plus or minus 3i. root of minus 9 ನೋಡಿದ್ರೆ ಕ್ಯಾಲ್ಸಿಲಿ 3i ಬರುತ್ತೆ. ಈಗ i ಬಂದರೆ yc is equal to ಕಾಸು ಸೈನ್ ಯೂಸ್ ಮಾಡಬೇಕು. c1 cos 3x plus c2 sin 3x. ಇದಾದಮೇಲೆ yp ನ ಫೈಂಡ್ ಮಾಡೋಣ. yp is equal to cos 2x cos x ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 9. ಈಗ ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ ಎ ಕಾಸ್ ಬಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೋಡಿ ಇಲ್ಲಿ ಕಂಪೇರ್ ಮಾಡಿ. ಎ ಅಂದರೆ 2x, ಬಿ ಅಂದರೆ ಎಕ್ಸು. ಈಗ ವೈ ಪಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಕಾಸ್ ಆಫ್ 2x ಪ್ಲಸ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ ಅಂದರೆ 2x ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 9. ಇದೇನಾಗುತ್ತೆ ಅಂದರೆ ವೈ ಪಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಕಾಸ್ 2x ಪ್ಲಸ್ ಎಕ್ಸ್ ಅಂದರೆ 3x ಕಾಸ್ 3x ಪ್ಲಸ್ ಕಾಸ್ 2x ಮೈನಸ್ ಎಕ್ಸ್ ಅಂದರೆ ಬರೀ ಎಕ್ಸ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 9. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇದು ನೋಡಿ ವೈ ಪಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಕಾಸ್ 3x ಬೈ ಡಿ ಸ್ಕ್ವೇರ್ ಪ್ಲಸ್ 9. ಇನ್ನೊಂದು ಪ್ಲಸ್ ಹಾಫ್ ಇಂಟು ಕಾಸ್ ಎಕ್ಸ್ ಬೈ ಡಿ ಸ್ಕ್ವೇರ್ ಪ್ಲಸ್ 9 ಅಂತ ಬರ್ಕೋಬೇಕು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಫಾರ್ಮಲ್ಲಿ ಬಂದರೆ ಕಾಸ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಅಂತ ಬಂದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈಗ ನೋಡಿ ಫಸ್ಟ್ ಟರ್ಮಲ್ಲಿ 3 ಇದೆ, ಅರ್ಥ ಆಗ್ತಿದೆಯಾ? ಡಿ ಸ್ಕ್ವೇರ್ ಫಸ್ಟ್ ಟರ್ಮ್ಗೆ ಫಾರ್ ಫಸ್ಟ್ ಟರ್ಮ್ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ 3 ಸ್ಕ್ವೇರ್ ಅಂದರೆ ಮೈನಸ್ 9. ಸೆಕೆಂಡ್ ಟರ್ಮಲ್ಲಿ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಎ ಅಂದರೆ ಇಲ್ಲಿ 1 ಕಾಸ್ 1x ಇದ್ದಂಗೆ, ಡಿ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂದರೆ ಮೈನಸ್ 1 ಅಂದರೆ ಇಲ್ಲಿ ಮೈನಸ್ 9 ರಿಪ್ಲೇಸ್ ಮಾಡಬೇಕು. ಡಿ ಸ್ಕ್ವೇರ್ ಜಾಗದಲ್ಲಿ ಮೈನಸ್ 9 ಬರೀಬೇಕು. ಈ ಟರ್ಮಲ್ಲಿ ಡಿ ಸ್ಕ್ವೇರ್ ಜಾಗದಲ್ಲಿ ಮೈನಸ್ 1 ಬರೀಬೇಕು. ಈಗ ನೋಡಿ ಇಲ್ಲಿ ಡಿ ಸ್ಕ್ವೇರ್ ಜಾಗದಲ್ಲಿ ನೀವೇ ನೋಡಿ, ಡಿ ಸ್ಕ್ವೇರ್ ಜಾಗದಲ್ಲಿ ಮೈನಸ್ 9 ಹಾಕಿದ್ರೆ ಇದು 0 ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಡಿನಾಮಿನೇಟರ್ 0 ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ವೈ ಪಿ ಈಸ್ ಈಕ್ವಲ್ ಟು ಇಲ್ಲಿ 1/2ನ x/2 ಅಂತ ಬರ್ಕೊಳ್ಳಿ. ಎಕ್ಸ್ನ ಇಲ್ಲಿ ಸೇರಿಸ್ಕೊಬಿಡಿ, ನ್ಯೂಮರೇಟರ್ ಹಂಗೆ ಇರುತ್ತೆ ಕಾಸ್ 3x. ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ, 2d ಆಗುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ ಇದು ಡಿಫ್ರೆನ್ಷಿಯೇಷನ್ ಬಂದು 2d. ಈಗ ಪ್ಲಸ್ ಹಾಫ್ ಇಂಟು ಕಾಸ್ ಎಕ್ಸ್ ಬೈ ಇಲ್ಲಿ ಡಿ ಸ್ಕ್ವೇರ್ ಜಾಗದಲ್ಲಿ -1 ಆಗಬೇಕು. -1 + 9. ಇದು ನೋಡಿ ಇದರ 4ಕ್ಕೂ ಮಾಡೋಕ್ಕೆ ಹೋಗ್ಬಿಡಿ.
ಬರೆಯೋಕ್ಕೆ ಹೋಗ್ಬಿಡಿ, ಇದು ರಫ್ ವರ್ಕ್ ಎಕ್ಸಾಮಲ್ಲಿ ಇಷ್ಟು ಬರೆದ್ರೆ ಸಾಕು. ಈಗ yp ಈಸ್ ಈಕ್ವಲ್ ಟು x/2. ಇಲ್ಲೇನಿದೆ ಕಾಸ್ 3x/2d ಇದೆ. ಇಲ್ಲಿ ಕೆಳಗಡೆ ಬರೀ ಡಿ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಕೆಳಗಡೆ ಬರೀ ಡಿ ಇದ್ದರೆ ಇದನ್ನ ಇಂಟಿಗ್ರೇಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಇಲ್ಲೇನು ಮಾಡಬೇಕು, ಇಂಟಿಗ್ರೇಟ್ ಮಾಡಿದ್ರೆ ಕಾಸ್ 3xಗೆ ಸೈನ್ 3x. ಇಲ್ಲಿ ನೋಡಿ, ಫಸ್ಟ್ 2 2s 4 ಮಾಡ್ಕೊಳ್ಳಿ, x/2 2s 4. ಕಾಸ್ 3x/dಗೆ ಇಂಟಿಗ್ರೇಷನ್ ಬಂದು ಸೈನ್ 3x/3. ನಾವು ಕಟ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಕಾಸ್ ax/a ಅಂದರೆ ಇಂಟಿಗ್ರೇಷನ್ ಆಫ್ ಕಾಸ್ ax ಅಂದರೆ ಸೈನ್ ax/a. ಇಲ್ಲಿ ಬರ್ಕೊಡ್ತೀನಿ ನೋಡಿ, ಕಾಸ್ 3x/d ಅಂತ ಇದ್ದರೆ ಇದರ ಅರ್ಥ ಇಂಟೆಗ್ರಲ್ ಆಫ್ ಕಾಸ್ 3x dx ಅಂತ. ಇಂಟೆಗ್ರಲ್ ಆಫ್ ಕಾಸ್ 3x dx ಬಂದು ಸೈನ್ 3x/3. ಅಂದರೆ ಕಾಸ್ 3x/d ಬಂದು ನೀವು ಸೈನ್ 3x/3 ಬರಿಬೋದು. ಇಲ್ಲಿ ಕಾಸ್ 3x/d ಇದೆ, ಅದಕ್ಕೆ ಸೈನ್ 3x/3 ಬರ್ಕೊಳ್ಳಿ. ಪ್ಲಸ್ ಹಾಫ್ ಇಂಟು ಇಲ್ಲೇನಾಗುತ್ತೆ ಕಾಸ್ ಎಕ್ಸ್, ಇಲ್ಲಿ -1 + 9 ಅಂದರೆ 8. ಫೈನಲ್ ಆನ್ಸರ್ ಬಂತು yp ಈಸ್ ಈಕ್ವಲ್ ಟು x sin 3x ಬೈ 4 3s 12 ಪ್ಲಸ್ ಕಾಸ್ ಎಕ್ಸ್ ಬೈ 2 8s 16. therefore y ಈಸ್ ಈಕ್ವಲ್ ಟು yc ಪ್ಲಸ್ yp. ಇಲ್ಲೇನು ಮಾಡಬೇಕು, y ಈಸ್ ಈಕ್ವಲ್ ಟು yc ಅಂದರೆ c1 ಕಾಸ್ 3x ಪ್ಲಸ್ c2 sin 3x ಪ್ಲಸ್ yp ಅಂದರೆ x sin 3x ಬೈ 12 ಪ್ಲಸ್ ಕಾಸ್ ಎಕ್ಸ್ ಬೈ 6. ಇಷ್ಟೇ ಆನ್ಸರ್. ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. y ++ 9y ಈಸ್ ಈಕ್ವಲ್ ಟು ಕಾಸ್ 2x ಇಂಟು ಕಾಸ್ ಎಕ್ಸ್ ಕ್ವಶನ್ ಕೇಳಿದ್ರೆ ನೀವೇನು ಮಾಡಬೇಕು, ಸಾಲ್ವ್ y ++ + 9y ಈಸ್ ಈಕ್ವಲ್ ಟು ಕಾಸ್ 2x ಇಂಟು ಕಾಸ್ ಎಕ್ಸ್ ಅಂತ ಬರ್ಕೋಬೇಕು. y ++ ಬಂದು d² y ಬರ್ಕೊಡಿ, ಮತ್ತು 9y ಹಂಗೆ ಇರಲಿ. ರೈಟಲ್ಲಿ ಕಾಸ್ 2x ಇಂಟು ಕಾಸ್ ಎಕ್ಸ್ ಇರಲಿ. ಇಲ್ಲಿ ವೈನ ಕಾಮನ್ ತಗೊಳ್ಳಿ. ಅವಾಗ d² + 9 ಇಂಟು y ಈಸ್ ಈಕ್ವಲ್ ಟು ಕಾಸ್ 2x ಇಂಟು ಕಾಸ್ ಎಕ್ಸ್ ಆಗುತ್ತೆ. ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೆದು m² + 9 ಈಸ್ ಈಕ್ವಲ್ ಟು 0. m² + 9 ಈ ಕಡೆ ಬಂದರೆ -9 ಆಗುತ್ತೆ. m ಈಸ್ ಈಕ್ವಲ್ ಟು ±√−9 ಆಗುತ್ತೆ. ಇಲ್ಲಿ √−9 ಅಂದರೆ 3i. ಈಗ yc ಈಸ್ ಈಕ್ವಲ್ ಟು ±ai ಇದ್ದರೆ c1 ಕಾಸ್ ax ಪ್ಲಸ್ c2 sin ax ಫಾರ್ಮಲ್ಲಿ ಬರ್ಕೋಬೇಕು. ಇಲ್ಲಿ 3i ಇರೋದ್ರಿಂದ c1 ಕಾಸ್ 3x ಪ್ಲಸ್ c2 sin 3. yp ಅಂದರೆ ನೋಡಿ ಕಾಸ್ 2x ಕಾಸ್ ಎಕ್ಸ್ ಬೈ d² + 9 ಹಾಫ್ ಇಂಟು ಕಾಸ್ ಆಫ್ a + b ಅಂದರೆ ಕಾಸ್ ಆಫ್ 2x + x ಪ್ಲಸ್ ಕಾಸ್ ಆಫ್ a - b ಅಂದರೆ ಕಾಸ್ ಆಫ್ 2x - x. ಕಾಸ್ ಆಫ್ 2x + x ಅಂದರೆ 3x, 2x - x ಅಂದರೆ x, d² + 9 ಹಾಫ್ ಇಂಟು ಕಾಸ್ 3x ಬೈ d² + 9 ಕಾಸ್ x ಬೈ d² + 9. ಆಮೇಲೆ ಏನಾಗುತ್ತೆ, ಕಾಸ್ 3x ಇಲ್ಲಿ ನೋಡಿ ಡಿನಾಮಿನೇಟರಲ್ಲಿ -9 ಹಾಕಿದ್ರೆ x/2 ಕಾಸ್ 3x ಬೈ ಇದು ಡಿನಾಮಿನೇಟರ್ 0 ಆಗ್ತಿರೋದ್ರಿಂದ ಎಕ್ಸ್ನ ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ d² ಜಾಗದಲ್ಲಿ -1 ಹಾಕೋಬೇಕು. -1 + 9 ಅಂದರೆ 8 ಆಗುತ್ತೆ. x sin 3x ಬೈ 12. ಈಗ ನೋಡಿ ಕಾಸ್ 3x ಇಲ್ಲಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇದು ಸಪ್ರೇಟ್ ಮಾಡಾದ್ಮೇಲೆ ಇದು ಹಾಫ್ ಇಂಟು ಕಾಸ್ 3x ಬೈ d² + 9 ಪ್ಲಸ್ ಕಾಸ್ x ಬೈ d² + 9 ಆದಮೇಲೆ ಇಲ್ಲೇನು ಮಾಡಬೇಕು, ಕಾಸ್ 3x ಬೈ ಇಲ್ಲಿ ಡಿ ಜಾಗದಲ್ಲಿ -9 ಹಾಕಿದಾಗ ಅಂದರೆ ಫಸ್ಟು 3ಗೆ ಸ್ಕ್ವೇರ್ ಮಾಡಿ 9 ಮೈನಸ್ ಕಂಪಲ್ಸರಿ. -9 + 9 ಇದು ಡಿನಾಮಿನೇಟರ್ 0 ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಎಕ್ಸ್ನ ಮಲ್ಟಿಪ್ಲೈ ಮಾಡಿಕೊಂಡು ನ್ಯೂಮರೇಟರ್ನ ಹಂಗೆ ಇಟ್ಕೊಂಡು ಯಾವಾಗ ಡಿನಾಮಿನೇಟರ್ 0 ಆಗುತ್ತೆ ಅವಾಗ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ನ್ಯೂಮರೇಟರ್ನ ಹಂಗೆ ಇಟ್ಕೋಬೇಕು, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಆಮೇಲೆ ಹಾಫ್ ಇಂಟು ಕಾಸ್ ಎಕ್ಸ್ ಬೈ ಇಲ್ಲಿ a ಅಂದರೆ 1, d² + -1 + 9 ಇಲ್ಲಿ x/2 2s 4. ಇಲ್ಲಿ ಕಾಸ್ 3x ಬೈ ಡಿ ಇದೆ. ಕಾಸ್ 3x ಬೈ ಡಿ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ 3x ಬೈ ಡಿ ಈಸ್ ಇಂಟಿಗ್ರೇಷನ್ ಆಫ್ ಕಾಸ್ 3x ಅಂತ. ಇಂಟಿಗ್ರೇಷನ್ ಆಫ್ ಕಾಸ್ 3x ಅಂದರೆ ಸೈನ್ 3x/3 ಅಂದರೆ ಕಾಸ್ 3x ಬೈ ಡಿ ಈಸ್ ನಥಿಂಗ್ ಬಟ್ ಸೈನ್ 3x/3. ಇಲ್ಲಿ ಕಾಸ್ 3x ಬೈ ಡಿ ಬದಲು ಸೈನ್ 3x/3 ಬರ್ಕೊಳ್ಳಿ. ಹಾಫ್ ಇಂಟು
ಇಲ್ಲಿ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ -1 ಮಾಡ್ತಿರಲ್ವ, -1 + 9 8 ಆಗುತ್ತೆ. ಆಮೇಲೆ ಮಲ್ಟಿಪ್ಲೈ ಮಾಡಿ ಇದು ವೈ ಪಿ ಸಿಗುತ್ತೆ. ಆಮೇಲೆ y = yc + yp ಬರ್ಕೊಳ್ಳಿ, ಅಷ್ಟೇ ಆನ್ಸರ್. ಇದು ನೋಡಿ, ಇದು cos x/16 ಇದು, ಸಾರಿ. ಥ್ಯಾಂಕ್ ಯು.